ನಮಸ್ಕಾರ ಆದ್ಮೇಲೆ ದಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ. ಬಿಗ್ ಬಾಸ್ ಮುಗಿದು ಒಂದು ತಿಂಗಳು ಆಗ್ತಾ ಬಂದ್ರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಗಿಲ್ಲಿ ಹವಾ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಸೋಷಿಯಲ್ ಮೀಡಿಯಾ ಇರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು, ಪ್ರತಿಯೊಂದು ಕಡೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟನೇ ಕಾಣಿಸ್ಕೊಳ್ತಾ ಇರ್ತಾರೆ. ಇದಕ್ಕೆ ಇವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರೋದೇ ಕಾರಣ. ಈಗ ಗಿಲ್ಲಿ ನಟನ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಗಿಲ್ಲಿ ನಟನ ಮುಂದಿನ ಸಿನಿಮಾ ಯಾವುದು ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಈ ವಿಷಯ ಕೇಳಿ ಅವರ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಗಿಲ್ಲಿ ನಟಗೆ ಆಲ್ ದಿ ಬೆಸ್ಟ್ ಕೂಡ ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಕಂಪ್ಲೀಟ್ ಆಗಿ ಒಂದು ತಿಂಗಳ ಮೇಲಾಗಿದೆ. ಆದಾಗ್ಯೂ ಕೂಡ ಗಿಲ್ಲಿ ನಟನ ಹವಾ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಅವರು ಹೋದಲ್ಲಿ ಬಂದಲ್ಲಿ ಅಭಿಮಾನಿಗಳು ಮುತ್ಕೊಳ್ತಾ ಇದ್ದಾರೆ. ತಮ್ಮನ್ನ ಭೇಟಿ ಮಾಡಲು ಬರೋ ಅಭಿಮಾನಿಗಳನ್ನ ಗಿಲ್ಲಿ ನಟ ಕೂಡ ಪ್ರೀತಿಯಿಂದನೇ ಮಾತಾಡಿಸ್ತಾ ಇದ್ದಾರೆ. ಈ ಮಧ್ಯೆ ಗಿಲ್ಲಿ ನಟ ಅವರ ಮುಂದಿನ ಪ್ರಾಜೆಕ್ಟ್ ಏನಾಗಿರುತ್ತೆ, ಯಾವುದು ಅನ್ನೋದ್ರ ಬಗ್ಗೆ ತುಂಬ ಜನರಲ್ಲಿ ಕ್ವಶನ್ ಇತ್ತು. ಈಗ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೇರವಾಗಿಯೇ ಉತ್ತರಿಸಿದ್ದಾರೆ ಗಿಲ್ಲಿ ನಟ. ಗಿಲ್ಲಿ ನಟ ಅವರು ಉತ್ತಮ ನಟ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಹಾಸ್ಯ ಪ್ರಧಾನ ಕಿರುಚಿತ್ರ ಮತ್ತು ರಿಯಾಲಿಟಿ ಶೋಗಳ ಮೂಲಕ ಇದು ಸಾಬೀತಾಗಿದೆ. ಇದರ ಜೊತೆಗೆ ಅವರಲ್ಲಿ ಓರ್ವ ನಿರ್ದೇಶಕ ಕೂಡ ಇದ್ದಾರೆ. ಈಗಾಗಲೇ ತುಂಬಾ ಒಂದು ಶಾರ್ಟ್ ಫಿಲಮ್ಸ್ಗಳನ್ನ ಗಿಲ್ಲಿ ನಟ ನಿರ್ದೇಶನ ಕೂಡ ಮಾಡಿದ್ದಾರೆ. ಅದು ಎಲ್ಲ ಯೂಟ್ಯೂಬಲ್ಲೆಲ್ಲನೂ ಕೂಡ ನೋಡಿ ಜನ ಮೆಚ್ಕೊಂಡಿದ್ದಾರೆ. ಈ ಒಂದು ಶಾರ್ಟ್ ಫಿಲಮ್ಸ್ ಕಿರುಚಿತ್ರಗಳು ಈಗ ಗಮನ ಸೆಳೆದಿವೆ. ಸೊ ಈ ಚಿತ್ರಗಳ ಮೂಲಕ ಅವರು ಫೇಮಸ್ ಆಗಿದ್ರು. ಈಗ ಅವರ ಸಿನಿಮಾ ನಿರ್ದೇಶನ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದ್ದಾರಂತೆ. ಸಿನಿಮಾದಲ್ಲಿ ನಟಿಸೋದು ಅಂದರೆ ನಿರ್ದೇಶನ ಮಾಡಿದ್ದಕ್ಕಿಂತ ಸುಲಭ. ನಿರ್ದೇಶಕರು ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಬಂದು ನಟಿಸಿ ಹೋದರೆ ಆಯಿತು. ಆದರೆ ನಿರ್ದೇಶನ ಮಾಡೋದು ಅಷ್ಟು ಸುಲಭ ಅಲ್ಲ. ಸಿನಿಮಾ ಆರಂಭದಿಂದ ಹಿಡಿದು ಕೊನೆವರೆಗೂ ಕೂಡ ಅವರೇ ಶ್ರಮ ಹಾಕಿ ಕೆಲಸ ಮಾಡಬೇಕಾಗಿರುತ್ತೆ. ಸದ್ಯ ಗಿಲ್ಲಿ ವಿವಿಧ ಉತ್ಸವಗಳಿಗೆ ತೆರಳ್ತಾ ಇದ್ದಾರೆ, ಪ್ರತಿಯೊಂದು ಈವೆಂಟ್ಗಳಿಗೆ ಹೋಗ್ತಾ ಇದ್ದಾರೆ. ಯಾರು ಎಲ್ಲೇ ಪ್ರೋಗ್ರಾಮಿಗೆ ಪ್ರೀತಿಯಿಂದ ಕರೆದ್ರೂ ಕೂಡ ಯಾವುದೇ ರೀತಿಯಿಂದನೂ ಬೇಜಾರು ಮಾಡ್ಕೊಳ್ಳದೆ ಪ್ರತಿಯೊಂದು ಕಡೆ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ. ಇದೆಲ್ಲ ಒಂದು ಈವೆಂಟ್ಗಳೇನಿದೆ ಎಲ್ಲ ಒಂದು ಪೂರ್ಣಗೊಂಡ ಬಳಿಕ ಗಿಲ್ಲಿ ನಟ ಅವರು ಸ್ಕ್ರಿಪ್ಟ್ ಬರೆಯೋದಕ್ಕೆ ಕುಳಿತುಕೊಳ್ತಾ ಇದ್ದಾರಂತೆ. ವಿಶೇಷ ಏನಪ್ಪ ಅಂತಂದರೆ ಅವರ ಬಳಿ ಕತೆ ಕೂಡ ರೆಡಿ ಇದೆಯಂತೆ. ಸೊ ಕತೆ ಕೂಡ ರೆಡಿ ಇರೋದ್ರಿಂದ ಅದಕ್ಕೊಂದಿಷ್ಟು ಸೇರಿಸಬೇಕಾಗಿರುತ್ತೆ. ಏನೇನು ಬೇಕಿದೆ ಒಂದು ಚಿತ್ರ ಮೂಡಿ ಬರೋದಕ್ಕೆ ಇದೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಎಲ್ಲನೂ ಕಂಪ್ಲೀಟ್ ಆದ ನಂತರ ಅಭಿಮಾನಿಗಳಿಗೆ ಅವರು ಏನನ್ನು ಹೇಳಿ ಬಯಸ್ತಾ ಇದ್ದಾರೋ ಅದನ್ನು ರಿವೀಲ್ ಮಾಡಲಿದ್ದಾರೆ. ಸೊ ಗಿಲ್ಲಿ ನಟನ ಈ ಹೊಸ ಪ್ರಾಜೆಕ್ಟ್ ಬಗ್ಗೆ ಕೇಳಿರುವಂತಹ ಅವರ ಅಭಿಮಾನಿಗಳು ನಿಜಕ್ಕೂ ಖುಷಿಪಟ್ಟಿದ್ದಾರೆ. ಸೊ ಗಿಲ್ಲಿ ನಟನ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಕೇಳಿದಂತಹ ಅಭಿಮಾನಿಗಳು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಅವರಿಗೆ ಆಲ್ ದ ಬೆಸ್ಟ್ನ ಹೇಳ್ತಾ ಇದ್ದಾರೆ. ಗಿಲ್ಲಿ ಅವರ ಎಲ್ಲ ಪ್ರಾಜೆಕ್ಟ್ಗೂ ಕೂಡ ಒಳ್ಳೆಯದಾಗಲಿ ಅಂತ ವಿಶ್ ಮಾಡೋಣ.